ಲಕ್ಷ್ಮೀಪುರ ಬಸಂಪುರ ಅರಳ್ಳಿ ರಸ್ತೆ ಇದೆ, ಇದು ಸುಳ್ವಾರದಿಂದ ಯಾವುದೇ ರೀತಿ ಒಂದು ಡೆವಲಪ್ಮೆಂಟ್ ಆಗಲಿಲ್ಲ. ಟೈಮ್ನಾಗ ಬರೋಕ್ಕಾಗಲ್ಲ. ಅಕಸ್ಮಾತ್ ಆನೆ ಬಂದ್ರೆ ನಿಮಗೆ ಸಾವಯವ ಗ್ಯಾರಂಟಿ. ಅಂದ್ರೆ ಓಟ್ ಕೇಳಕ್ ಬರ್ತಾರೆ, ಬೇಗ ಬರ್ತಾರೆ, ಆದ್ರೆ ರಸ್ತೆ ನೋಡಕ್ ಯಾರು ಬರಲ್ವಲ್ಲ. ಒಬ್ಬ ಗರ್ಭಿಣಿಯನ್ನ ನಾವು ನಮ್ಮ ಹಳ್ಳಿಯಿಂದ ಹಾಸ್ಪಿಟಲ್ ಕರ್ಕೋಬೇಕು ಅಂತಂದ್ರೆ ಎಷ್ಟು ತೊಂದರೆ ಆಗುತ್ತಂದ್ರೆ, ಈ ರೋಡಲ್ಲಿ ಗಾಡಿ ಬರ್ಬೇಕಂದ್ರೆ ಭಯ ಪಡ್ತಾರೆ. ನಾವು ಕಾಲೇಜ್ ಕಳ್ಸೋದ, ಮನೆಗೆ ಇಟ್ಕೊಳೋದ. ಇವಾಗ ಚೆಲ್ಲಿ ರೋಡ್ ಹಾಕವ್ರೆ, ಅದು ಹೋಯ್ತು. ಆನೆಗಳು ಜಾಸ್ತಿ ಓಡಾಡ್ತಾ ಇರ್ತವೆ. ಈ ರೋಡಲ್ಲಿ ಮಳೆ ಬಿದ್ರೆ ಅಂತಕ್ಕೂ ನಾವು ಗಾಡಿ 2 ವೀಲರ್ ಎಲ್ಲಿ ಬಿಡ್ಬೇಕಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳಲ್ಲಿ ಗುಂಡಿಗಳಿದೆಯಾ, ಗುಂಡಿಗಳಲ್ಲೇ ರಸ್ತೆಗಳಿದೆಯಾ ಎನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯಕ್ಕೆ ಇಲ್ಲಿನ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಎಷ್ಟೇ ಪ್ರತಿಭಟನೆಗಳನ್ನು ಮಾಡಿದ್ರೂ ಕೂಡ ಹಳ್ಳಗಳನ್ನ ಮುಚ್ಚುವಂತಹ, ರಸ್ತೆಗಳಿಗೆ ಡಾಂಬರೀಕರಣ ಮಾಡುವಂತ ಕೆಲಸವನ್ನ ಮಾಡ್ತಿಲ್ಲ ಅಂತ ಹೇಳಿ ರಾತ್ರೋರಾತ್ರಿ ಬೆಂಗಳೂರಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸುಣವಾರದ ಗ್ರಾಮಸ್ಥರು ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅಲ್ಪ ಸ್ವಲ್ಪ ಮಳೆ ಆದ್ರೂ ಸಾಕು, ವಿದ್ಯಾರ್ಥಿಗಳಾಗ್ಬೋದು, ಹಿರಿಯ ನಾಗರಿಕರು, ಗರ್ಭಿಣಿಯರು ಯಾವುದೇ ಆಸ್ಪತ್ರೆಗೆ ಅಥವಾ ಎಲ್ಲೂ ಕೂಡ ಹೊರಗಡೆಗೆ ಹೋಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ಮುತ್ತೂರು, ಸುಣವಾರ, ಲಕ್ಷ್ಮೀಪುರ ಗ್ರಾಮಸ್ಥರು ಅಲ್ಲಿಂದಲೇ ಕಾಲ್ನಡಿಗೆ ಜಾಥಾ ನಡೆಸಿ PWD ಅಧಿಕಾರಿಗಳ ಮುಂದೆ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು. ಆಗ ನೆಪ ಮಾತ್ರಕ್ಕೆ ಪೊಳ್ಳು ಭರವಸೆಯನ್ನ ನೀಡಿದಂತ ಅಧಿಕಾರಿಗಳು ಈಗ ನಾಪತ್ತೆ ಆಗಿದ್ದಾರೆ ಅಂತೇಳಿ ಮತ್ತೊಮ್ಮೆ ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ರಾತ್ರಿ ಒಂದು 7 ಗಂಟೆಯಲ್ಲಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅವರು ಗುಂಡಿಯಲ್ಲಿ ಬಿದ್ದು ಅವ್ರಿಗೆ ಮಿನಿಮಮ್ ತಲೆಯಲ್ಲಿ ಜಾಸ್ತಿ ಕ್ರಾಚ್ ಆಗಿ ಮಿನಿಮಮ್ ಒಂದು 7-8 ಲಕ್ಷ ಖರ್ಚಾಗಿದೆ. ಅದ್ಯಾರು ಕಟ್ಕೊಡ್ತಾರೆ ಅಂತ ಯಾರು ಕಟ್ಕೊಡಕ್ ಮುಂದೆ ಬರಲ್ಲ. ಅದನ್ನ ಅವ್ರ ತಂದೆಯವರು ಇದ್ದಾರೆ, ಇಲ್ಲಿ ಅವ್ರನ್ನೇ ಕೇಳ್ಬೋದು ನೀವು. ನಮ್ಮ ಸರ್ಕಾರದಲ್ಲಿ ಏನು ನಮ್ಮ ಸರ್ಕಾರ ಐತೆ, ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ಹಳ್ಳಿಯವರು ಎಲ್ಲಾನು 2,000 ರೂಪಾಯಿ ನಾವು ಸರ್ಕಾರ ಕೊಡಕ್ ರೆಡಿ ಇದೀವಿ. ರೆಡಿ ಇದ್ದೀರಾ? ನಾವೇ ಮನೆಗೆ 2,000 ಇಲ್ಲ 5,000 ಹಾಕಿ ನಾವೇ ಕೊಡ್ತೀರಿ. ನೀವು ಪರ್ಮಿಷನ್ ಕೊಡಿ, ನಾವು ರೋಡ್ ರೆಡಿ ಮಾಡ್ತೀರಿ. ಹೌದು, ಈ ರಸ್ತೆಯಲ್ಲಿ ನಿತ್ಯವೂ ಕೂಡ ಜನ ಸಂಚರಿಸೋದಿಕ್ಕೆ ಪ್ರಾಣವನ್ನ ಅಂಗೈಯಲ್ಲಿಟ್ಕೊಂಡು ಸಂಚಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಈ ಒಂದು ಸುಣವಾರ ಗ್ರಾಮಸ್ಥರು, ಮುತ್ತೂರು, ಲಕ್ಷ್ಮೀಪುರ, ಬಸವನಪುರ, ಅರೇಹಳ್ಳಿ ಈ ಒಂದು ಗ್ರಾಮಸ್ಥರು ಎಲ್ಲೂ ಹೋಗ್ಬೇಕು ಅಂತಂದ್ರು ಈ ರಸ್ತೆಯಲ್ಲಿ ಹೆಂಗಪ್ಪ ಹೋಗೋದು ಎನ್ನುವಂತ ಸ್ಥಿತಿ. ಇದಕ್ಕೆ ನೇರ ಹೊಣೆ ಇಲ್ಲಿನ ಜನಪ್ರತಿನಿಧಿಗಳು, ಸಂಸದರು, ಶಾಸಕರು ಮತ್ತು ಅಧಿಕಾರಿಗಳು ಅಂತೇಳಿ ಇಲ್ಲಿನ ಜನ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದು ಹೀಗೆ. ಇನ್ನೂ ಸರಿ ಇಲ್ಲ. ಮನ್ಸಿ ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲ ಇದು ಮಾಡ್ಕೊಂಡು ಆಮೇಲೆ ಪ್ರೈವೇಟ್ಗೆ ಹೋಗಿ ಬಂದಿರೋದು ಮನೆಗೆ ಬಂದವನೇ. ಸುಳ್ವಾರದ ಬಸಂಪುರದ ಬಸ್ಸು ಬರೋ ಸುಳ್ವಾರದಾಗ ಗುಣಿಗಳಾಗಿ ಬಿದ್ದು ಅದಕ್ಕೆ ತಲೆ ಓಪನ್ ಆಗಿದೆ. ಓಪನ್ ಆಗಿ ಒಂದು 5-6 ಲಕ್ಷ ಖರ್ಚಾಗಿ ಇವಾಗ ಮನೆಗೆ ಕರ್ಕೊಂಡ್ಬಂದಿದ್ದೀವಿ. ಇನ್ನೂ ಮೇಲೂ ಇಲ್ಲ. ಇಷ್ಟಪಡ್ತೀರಿ ಈಗ ಸರ್ಕಾರಕ್ಕೆ ರೋಡ್ ಮಾಡಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಟೈಮ್ನಾಗ ಬರೋಕ್ಕಾಗಲ್ಲ. ಅಕಸ್ಮಾತ್ ಆನೆ ಬಂದ್ರೆ ನಿಮಗೆ ಸಾವಯವ ಗ್ಯಾರಂಟಿ. ಇನ್ನೊಬ್ಬರಿಗೆ ಆಗ್ಬಾರ್ದು. ಒಂದಿಬ್ಬರು ಒಬ್ಬರು ತೀರೋಗವ್ರೆ, ಒಬ್ಬರು ಉಳ್ಕೊಂಡವ್ರೆ, ಅಷ್ಟೇ ಸಾಕು. ಏನೋ ಸ್ವಲ್ಪ ನಮ್ಗೆ ರಸ್ತೆ ರೆಡಿ ಮಾಡಿಕೊಡ್ರಿ. ಇವತ್ತು ಆಕಸ್ಮಿಕವಾಗಿ ಸಂಜೆ ಬರ್ಬೇಕಾದ ಬಿದ್ದು ಕೋಮಾ ಸ್ಟೇಜ್ಗೆ ಹೋಗಿದ್ದಾನೆ. ಅದನ್ನ ನಾವು ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಈ ನಮ್ಮ ರಸ್ತೆ ಹದಗೆಟ್ಟಿರುವಂತ ರಸ್ತೆ ಬಗ್ಗೆ ನಾವು ಇವತ್ತು ನೋಡ್ಬೋದು. ನೀವೆಲ್ಲ ಇಲ್ಲಿ ಎಷ್ಟು ಜನ ಊರು ಹಿರಿಯರು ಎಲ್ಲ ಬಂದಿದ್ದಾರೆ ಅನ್ನೋದು ಏನು ಇದು ಒಂದು ಕಾರಣ ಅಂತಂದ್ರೆ ಇವತ್ತು ನಡೆದಂತ ಒಂದು ಘಟನೆ ಇದು. ಯಾಕಂದ್ರೆ ಆ ಹುಡುಗ ಆನೇಕಲ್ಲಿಂದ ಮನೆಗೆ ಬರ್ಬೇಕಾದ್ರೆ ಆಕಸ್ಮಿಕವಾಗಿ ಆಯ ತಪ್ಪಿ ಆ ಗುಂಡಿ ಹತ್ರ ಬಿದ್ದು ತಲೆಗೆ ತುಂಬಾ ಪೆಟ್ಟಾಗಿರೋದ್ರಿಂದ ಇವತ್ತು ಇಷ್ಟು ಜನ ನಾವು ಇಲ್ಲಿ ಸೇರಿದ್ದೀವಿ. ಯಾಕಂದ್ರೆ ನಾವು ಅಹವಾಲುಗಳು ಕೊಟ್ಟರು ಶಾಸಕರಿಗಾಗ್ಲಿ ಸಂಸದರಿಗಾಗ್ಲಿ ಇಲ್ಲಿ ತನಕ ನಮ್ಮ ಲಕ್ಷ್ಮೀಪುರ, ಮುತ್ತೂರು, ಬಸಂಪುರ ರಸ್ತೆಗೆ ಸುಮಾರದಿಂದ ಯಾವುದೇ ರೀತಿ ಅವರು ಕ್ರಮ ತಗೊಂಡಿಲ್ಲ.
ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ನಾವು ಇಲ್ಲಿ ಏನು ಅವ್ರಿಗೆ ಅಹವಾಲು ಅಥವಾ ಪ್ರೆಸ್ ಮೀಟ್ ಆಗಲಿ ಯಾವುದೇ ಒಂದು ಮಾಡಿದ್ರು ನಾವು ಬರೀ ಒಂದು ನ್ಯೂಸ್ ಮೀಟು ಅಥವಾ ಒಂದು ಮಾಹಿತಿ ಕೊಡ್ತಾ ಇದೀವಿ ಅಷ್ಟೇ. ನಮ್ಗೆ ಯಾವುದೇ ರೀತಿ ಕೆಲಸ ಆಗ್ತಾ ಇಲ್ಲ. ಎಷ್ಟೇ ಪ್ರತಿಭಟನೆಗಳನ್ನ ಮಾಡಿ ಹಾಗೂ ಮನವಿಗಳನ್ನು ನೀಡಿದ್ರು ಕೂಡ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಕಿವಿಗೆ ಬೀಳ್ತಿಲ್ಲ. ಇವರು ತಮ್ಮ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯವನ್ನ ಮುಂದುವರಿಸಿದ್ದಾರೆ ಅಂತೇಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ ಇನ್ನಷ್ಟು ಜನ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಟೂ ವೀಲರ್ ಎಲ್ಲ ತೊಂದರೆ ಆಗುತ್ತೆ. ನಮ್ಗೆ ರಸ್ತೆ ಇಲ್ದಿದ್ದು ನಾವು ಗಾಡಿ ಓಡಿಸಿ ನಾವು ಊರ್ ಬಂದು ಸೇರೋದಂಗ ಮಕ್ಕಳು ಮರಿ ನೋಡೋದಂಗ ಹಿಂಗಾಗಿ ವ್ಯವಸ್ಥೆ ಆಗಿ ನಮ್ಮ ರಸ್ತೆ ರೆಡಿ ಮಾಡಿಕೊಡ್ಬೇಕಂತ ಇದು ಸ್ಟ್ರೈಕ್ ಮಾಡಿದ್ರಿ. ಸ್ಟ್ರೈಕ್ ಮಾಡಿದ್ದು ಅವ್ರು ಏನು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಮಗೆ? ನಾವೇನು ಕೆಲಸ ಇರೋ ಕಾಲ ಇಲ್ದಿರ ನಾವು ಬಂದಿದ್ರಾ? ನಮ್ಮ ರಸ್ತೆ ನೋಡಿದ್ರೆ ಹಿಂಗಿದೆ. ಯಾರು ನಮಗೆ ನಾವು ಜವಾಬ್ದಾರಿ ಹೇಳ್ರಿ ನಮಗೆ? ಅಂದರೆ ಓಟ್ ಕೇಳಕ್ಕೆ ಬರ್ತಾರೆ ಬೇಗ ಬರ್ತಾರೆ, ಆದರೆ ರಸ್ತೆ ನೋಡಕ್ಕೆ ಯಾರು ಬರಲ್ವಲ್ಲ. ಬಿದ್ದರೆ ಎದ್ರೆ ಯಾರು ಇದಿಲ್ಲ. ರಸ್ತೆ ನೋಡಿದ್ರೆ ಯಾರನ್ನು ಇದು ಮಾಡಿದ್ರೆ ಬಸ್ ಆಗಲಿ ಪೇಷಂಟ್ ಆಗಲಿ ಒಂದು ಆಟೋ ಕರೆದ್ರೆ ಕೂಡ ನಿಮ್ಮೂರಿಗೆ ಬರೋಕ್ಕೆ ಭಯ ಬರಲ್ಲ ಅಂತಾರೆ. ಬಸ್ ಏನಾದ್ರು ನಿಮ್ಮೂರಿಗೆ ಬರೋ ಬದಲು ಇದು ಹತ್ತಿಬೆಲ್ಲಿಗೆ ಹೋಗಿ ಬರೋದಮ್ಮ, ನಾವು ಬರೋಕ್ಕಾಗಲ್ಲ ಅಂತಾರೆ. ಮಕ್ಕಳಿಗೆ ಇದೇ ಇಲ್ಲ, ಅವ್ರಿಗೆ ಹೊಟ್ಟೆ ಹೊಡ್ಬೇಕು, ಹೋಗ್ಬೇಕು ಬರಬೇಕು, ತಿನ್ನಕ್ಕೆ ನಮ್ಗೆ ಇದಿಲ್ಲ. ಹೋದಾಗ ಬಸ್ಗೆ ಇದಿಲ್ಲ ಆಯ್ತಾ. ನಾವು ಜೀವನ ನಾವು ಮಾಡಲೇಬೇಕು ಅಂದ್ರೆ ಅವ್ರು ಯಾರು ನಮಗೆ ರೆಸ್ಪಾನ್ಸ್ ಕೊಡ್ತಾನೆ ಇಲ್ಲ. ನಾವು ಹೋದ್ರಿ ಬಂದ್ರಿ ಅಷ್ಟೇ. ಯಾಕಂದ್ರೆ ನಮ್ಮ ಮನೆಗಳ ಕೆಲವು ನಮ್ಮ ಮಕ್ಕಳು ಹೆಂಗ್ ಜೀವನ ಇದು ಮಾಡ್ಕೊಳ್ಳೋದು? ಈ ರೋಡಲ್ಲಿ ಗಾಡಿ ಬರ್ಬೇಕಾದ್ರೆ ಭಯ ಪಡ್ತಾರೆ. ನಾವು ಕಾಲೇಜ್ ಕಳ್ಸೋದ ಮನೆಗೆ ಇಟ್ಕೊಳೋದ? ಇಲ್ಲ ನಾನು ಬರಲ್ಲಮ್ಮ, ರೋಡಲ್ಲಿ ಬರಕ್ಕೆ ಭಯ ಆಗುತ್ತೆ. ವಿದ್ಯೆ 3-4 ಜನ ಸುತ್ತೋಗವ್ರೆ. ನಾವು ಹೋಗಲ್ಲ, ಈ ರೋಡಲ್ಲಿ ಗಾಡಿಲಿ ಅಂತಾರೆ. ಹೋಗಲ್ಲ ಗಾಡಿಲಿ ಅಂತಾರೆ ಮಕ್ಕಳು. ನಾವು ಅವ್ರು ಕಾಲೇಜ್ ಕಳ್ಸೋಂಗಿಲ್ಲ, ಮನೆಗೆ ಇಟ್ಕೊಳಂಗಿಲ್ಲ. ನಾವು ನಿಮ್ದಾಗಿ ಕೂಲಿಗೆ ಹೋಗಂಗಿಲ್ಲ, ಮಕ್ಕಳು ನೋಡಂಗಿಲ್ಲ. ನಾವೇನು ಮಾಡಿದ್ವಿ? ನಮ್ಗೆ ರಸ್ತೆ ಬೇಕಷ್ಟೇ. ನಾವಿನ್ನೇನು ಕೇಳಿ ಸರ್, ನಮ್ಗೆ ರಸ್ತೆ ಬೇಕು ಅಷ್ಟೇ. ಈ ರೋಡಲ್ಲಿ ಒಂದು ಪೇಷಂಟು ಮಗುಗೆ ಹೊಟ್ಟೆದೆ ಮಗುನೇ ಸತ್ತೋಯ್ತು. ಇವಾಗ ಚೆಲ್ಲಿ ರೋಡ್ ಹಾಕವ್ರೆ, ಅದು ಹೋಯ್ತು. ನಾವು ಇಲ್ಲಿ ಹೆಂಗಸರು ಅವ್ರನ್ನ ಇವ್ರನ್ನ ಕರ್ಕೊಂಡು ಹೋಗ್ಬೇಕಂದ್ರೇನು ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು. 2-3 ಸಲ ನಾವು ಬಿದ್ದಿದ್ದೀರಿ. 2-3 ಸಲ ನಾವು ಬಿದ್ದಿದ್ದೀರಿ. ಇವತ್ತು ಯಾರು ಬಿದ್ದರು? ಸಂಜೆ ಮೊನ್ನೆ ನಾನೇ ಎತ್ಕೊಂಡಿದ್ದೆ ಸರ್ ಅವ್ರನ್ನ. ವೀರಭದ್ರಪ್ಪ ಅವ್ರನ್ನ ಮಗನ್ನ ನಾನು ಈತನೇ ಎತ್ಕೊಂಡು ಹೋಗಿದ್ದು. ಇದು ಕಾಡಿನ ಪ್ರದೇಶ. ಇದು ಇಲ್ಲಿ ಬಂದು ಕಾಡುಗಳು ಆನೆಗಳು ಜಾಸ್ತಿ ಓಡಾಡ್ತಾ ಇರ್ತವೆ. ಈ ರೋಡಲ್ಲಿ ಮಳೆ ಬಿದ್ದರೆ ಅಂತಕ್ಕೂ ನಾವು ಗಾಡಿ 2 ವೀಲರ್ ಎಲ್ಲಿ ಬಿಡ್ಬೇಕಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ನಿನ್ನೆ ರಾತ್ರಿ ಫುಲ್ಲು ಮಳೆ, ಮೊನ್ನೆ ಫುಲ್ಲು ಮಳೆ. ಮೊನ್ನೆ ನೈಟು 12 o'clock ಡ್ಯೂಟಿ ಇತ್ತು. ನಮಗೆ ಬರ್ತಾ ಇದೆ, ನಮಗೆ ಭಯ ಆಗ್ತಾ ಇದೆ 2 ವೀಲರ್ ವೀಲ್ ಎಲ್ಲಿ ಬಿಡಬೇಕು ಅಂತ. ಈ ಥರ ರೋಡ್ ಇದೆ, ನಾವು ಬೈಕ್ನ ಯಾವ ಥರ ಓಡಿಸ್ಕೊಂಬರೋಣ ಸರ್? ನಮಗೆ ಗಾಡಿ ಓಡಿಸೋದು ಒಂದು ಭಯ ಆದರೆ ಎಲ್ಲಿ ಆನೆ ಬಂದುಬಿಡ್ತಾವಂತ ಒಂದು ಭಯ. ಈ ರೋಡಲ್ಲಿ ಸ್ಪೀಡಾಗಿ ಓಡಿಸ್ಕೊಂಡು ಬರೋಕ್ಕೂ ಆಗಲ್ಲ. ಯಾವ ಥರ ಬರಬೇಕು ಅಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಈ ರೀತಿ ಸಮಾಧಾನದಿಂದ ಹೇಳಿದ್ರೆ ಎಲ್ಲಿ ಕೇಳಿಸುತ್ತೆ ಹೇಳಿ? ಅವರಿಗೆ ಇನ್ಯಾವ ರೀತಿ ಹೇಳಬೇಕು ಎನ್ನುವಂಥದ್ದು ಈ ಬಡ ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ನೆಲೆಸಿರುವಂತಹ ಈ ಗ್ರಾಮಗಳಲ್ಲಿ ರೈತರು ಕೂಡ ಹೆಚ್ಚಾಗಿದ್ದಾರೆ. ಇತ್ತ ಮಳೆ ಬರ್ತಿಲ್ಲ, ಅತ್ತ ರಸ್ತೆಗಳು ಸರಿ ಆಗ್ತಿಲ್ಲ, ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೂ ಕಷ್ಟ, ಶಾಲಾ ಕಾಲೇಜು ಕಚೇರಿಗಳಿಗೆ ಅಥವಾ ಅನಾರೋಗ್ಯಕ್ಕೆ ಏನಾದರೂ ಹೀಡಾದ್ರೆ ಆ ಭಗವಂತನೇ ಇವರನ್ನು ಕಾಪಾಡಬೇಕು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲಾದು ಇದಕ್ಕೆ ಸಂಬಂಧಿಸಿದಂತಹ ಜನಪ್ರತಿನಿಧಿಗಳು, ಅದು ಶಾಸಕರಿರ್ಬೋದು, ಸಂಸದರಿರ್ಬೋದು ಅಥವಾ ಅಧಿಕಾರಿಗಳು ಈ ಒಂದು ರಸ್ತೆಯನ್ನ ಸರಿ ಮಾಡಿ ಇಲ್ಲಿನ ಜನಕ್ಕೆ ಮುಕ್ತಿಯನ್ನು ಕೊಡಿಸ್ತಾರ, ಅದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.